ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ದೇಶಕ್ಕೆ ಸಹಾಯ ಮಾಡುವ ಅಥವಾ ಅದರ ಜೊತೆ ಆರ್ಥಿಕ ಹಾಗೂ ವಾಣಿಜ್ಯ ವ್ಯವಹಾರಗಳನ್ನ ಇಟ್ಟುಕೊಳ್ಳುವ ರಾಷ್ಟ್ರಗಳಿಗೆ ಕಠಿಣ ಆರ್ಥಿಕ ಬೆದರಿಕೆಯನ್ನ ಒಡ್ಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧವು 6ನೇ ತಿಂಗಳ ಸಮೀಪಿಸ್ತಾ ಇರುವ ಹಿನ್ನೆಲೆಯಲ್ಲಿ ಇರಾನ್ ವಿರುದ್ಧದ ತನ್ನ ನಿಲುವನ್ನ ಮತ್ತಷ್ಟು ಬಿಗಿಗೊಳಿಸಿರುವಂತಹ ಟ್ರಂಪ್ ಯಾವುದೇ ದೇಶ ಇರಾನ್ಗೆ ನೆರವು ನೀಡಿದ್ರೆ ಅಂತಹ ದೇಶಗಳು ಅತ್ಯಂತ ಅಗಾಧವಾದ ಆರ್ಥಿಕ ಶಿಕ್ಷೆಯನ್ನ ಎದುರಿಸಬೇಕಾಗುತ್ತೆ ಅಂತ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ತಮ್ಮ ಟ್ರೂತ್ ಸೋಷಿಯಲ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ನಲ್ಲಿ ಈ ಕುರಿತು ವಿಸ್ತೃತವಾಗಿ ಬರ್ಕೊಂಡಿರುವಂತಹ ಟ್ರಂಪ್ ಇಸ್ಲಾಮಿಕ್ ಗಣರಾಜ್ಯವಾದ ಇರಾನ್ಗೆ ಶಾಂತಿ ಮತ್ತು ರಾಜತಾಂತ್ರಿಕ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ತಾವಿತ್ತಷ್ಟು ದೊಡ್ಡ ಅವಕಾಶವನ್ನ ಇನ್ಯಾರೂ ನೀಡಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ದುರಂತ ಅಂತ ಹೇಳಿದ್ರೆ ಇರಾನ್ ನಾಯಕತ್ವವು ಆ ಸುವರ್ಣ ಅವಕಾಶವನ್ನ ಬಳಸಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಅವರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇರಾನ್ನ ಈ ಧೋರಣೆಯಿಂದಾಗಿ ತಾವು ಪ್ರಪಂಚದ ಇತಿಹಾಸದಲ್ಲೇ ಯಾವುದೇ ದೇಶದ ವಿರುದ್ಧ ಇದುವರೆಗೂ ಕೈಗೊಳ್ಳದ ಅತ್ಯಂತ ಕ್ರೂರ ಮತ್ತು ಸರಣಿ ಆರ್ಥಿಕ ಕಾರ್ಯಾಚರಣೆಯನ್ನ ಘೋಷಿಸ್ತಾ ಇರೋದಾಗಿ ತಿಳಿಸಿದ್ದಾರೆ. ಈ ನಿರ್ಧಾರವು ಇರಾನ್ ಮತ್ತು ಅದಕ್ಕೆ ಬೆಂಬಲವಾಗಿ ನಿಲ್ಲುವ ದೇಶಗಳ ಮೇಲೆ ಅಭೂತಪೂರ್ವ ಪ್ರಮಾಣದ ಆರ್ಥಿಕ ಯುದ್ಧಕ್ಕೆ ನಾಂದಿ ಹಾಡಲಿದೆ ಅಂತ ಹೇಳಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಾ ಇರುವ ಈ ಸಂದರ್ಭದಲ್ಲಿ ಟ್ರಂಪ್ ನೀಡಿರುವ ಈ ಕಠಿಣ ಎಚ್ಚರಿಕೆಯು ಜಾಗತಿಕ ರಾಜಕೀಯ ಮತ್ತು ವಾಣಿಜ್ಯ ರಂಗದಲ್ಲಿ ದೊಡ್ಡ ಸಂಚಲನವನ್ನ ಮೂಡಿಸಿದೆ.